ಮಧುರ ತಾಯೇ, ನಿಮ್ಮಡಿಲು ಭದ್ರತೆ ತಾಯೇ. ಶರಣಂ ಶರಣಂ ಸತ್ಯವ ಶರಣಂ ಹರಿಹರದ ಆರೋಗ್ಯ ಮಾತೆಗೆ ಶರಣಂ. ಶರಣಂ ಶರಣಂ ಸತ್ಯವ ಶರಣಂ ಹರಿಹರದ ಆರೋಗ್ಯ ಮಾತೆಗೆ ಶರಣಂ. ಅಮ್ಮ ಅಮ್ಮ ಸತ್ಯಮ್ಮ ತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ಅಮ್ಮ ಅಮ್ಮ ಸತ್ಯಮ್ಮ ತಾಯೇ, ಹರಿಹರದ ಆರೋಗ್ಯ ಮಾತೆಯು ನೀನೇ. ನಂಬಿ ಬಂದವರ ಭರವಸೆ ನೀನೇ, ನಂಬಿ ಬಂದವರ ಭರವಸೆ ನೀನೇ. ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ, ಸೌಖ್ಯ ಶಾಂತಿ ನಿತ್ಯ ಕೊಡುವ ಸತ್ಯಮ್ಮ ತಾಯೇ. ಶರಣಂ ಶರಣಂ ಸತ್ಯವ ಶರಣಂ ಹರಿಹರದ ಆರೋಗ್ಯ ಮಾತೆಗೆ ಶರಣಂ. ಶರಣಂ ಶರಣಂ ಸತ್ಯವ ಶರಣಂ ಹರಿಹರದ ಆರೋಗ್ಯ ಮಾತೆಗೆ ಶರಣಂ. ಅಮ್ಮ ಸತ್ಯಮ್ಮ ತಾಯೇ. ಬನ್ನಿ ಫಾದರ್ ನೋಡಿ, ಇದೇ ಸ್ವರೂಪ, ನಾನು ಹೇಳಿದ್ದು ಇದೇ ಸ್ವರೂಪ. ಒಂದು ನಿಮಿಷ ಸ್ವಾಮಿಯವರೇ, ಹೆದರ್ಕೋಬೇಡ್ರಿ. ಇವರು ಚಿತ್ರದುರ್ಗ ಚರ್ಚಿನಿಂದ ಬಂದಿರುವಂತ ನಮ್ಮ ಕ್ರಿಶ್ಚಿಯನ್ ಗುರುಗಳು. ಇವರು ನಿಮಗೆ ಕೆಲವೊಂದು ಸತ್ಯಗಳನ್ನ ಹೇಳ್ತಾರೆ. ದಯವಿಟ್ಟು ಇವ್ರ ಮಾತನ್ನ ಕೇಳಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಿಜವಾಗಿಯೂ ನೀವು ಭಾಗ್ಯವಂತರು. ಕಾರಣ ಆ ತಾಯಿ, ದೇವರ ತಾಯಿ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮಗೆ ಸಿಕ್ಕಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಯೇಸುವಿನ ತಾಯಿ ಪರಿಶುದ್ಧ ಕನ್ಯಾ ಮಾತೆ. ನೋಡಿ, ಅದನ್ನ ತೋರಿಸುವಂತ ಒಂದು ಚಿತ್ರ ತಂದಿದ್ದೀನಿ. ಇದು ನಮ್ ಸತ್ಯವ, ಸತ್ಯವ ತಾಯಿ. ನೋಡಿ, ಇದು ನಮ್ಮ ಬೈಬಲ್ ಗ್ರಂಥ, ಸತ್ಯವೇದ, ಪವಿತ್ರ ಗ್ರಂಥ. ಇದರಲ್ಲಿ ಪ್ರಕಟಣಾ ಗ್ರಂಥ ಅಂತೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಈ ರೀತಿಯಾಗಿ ನುಡಿತಾ ಇದೆ. ಮಹಿಳೆಯೊಬ್ಬಳು ಸೂರ್ಯ ಶೋಭಿತಳಾಗಿದ್ದಳು, ಆಕೆಯ ಪಾದದಡಿಯಲ್ಲಿ ಚಂದ್ರನಿದ್ದನು ಎಂದು ಬರೆದಿದೆ. ಇದು ಯೇಸುವಿನ ತಾಯಿ ಮರಿಯ. ಅಲ್ಲ ಗುರುಗಳೇ, ಆಗ್ಲಿಂದ ಯೇಸು ಯೇಸು ಅಂತೀರ. ಈ ಯೇಸು ಯಾರು? ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನೋಡಿ, ಈ ಜಗತ್ತಿನಲ್ಲಿರುವಂತ ಸಕಲ ಮಾನವರ ಪಾಪಗಳನ್ನ ಪರಿಹರಿಸಲೆಂದು ಧರೆಗಿಳಿದು ಬಂದ ದೇವರ ಪುತ್ರನೇ ಈ ಯೇಸು. ಆ ಯೇಸುವನ್ನ ಮಾನವ ರೂಪದಲ್ಲಿ ಧರಿಸಲು ಉದರದಲ್ಲಿ ನವಮಾಸ ಹೊತ್ತು ಎತ್ತು ಸಾಕಿ ಹಾಲುಣಿಸಿ ಬೆಳೆಸಿದವಳೆ ಈ ನಿಮ್ಮ ಸತ್ಯಮ್ಮ ತಾಯಿ. ಆ ತಾಯಿಯನ್ನ ನೀವಿವತ್ತು ಗೌರವಿಸ್ತಾ ಇದ್ದೀರಾ. ಆ ತಾಯಿ ನಿಮಗೆ ದರ್ಶನ ಕೊಟ್ಟು ಈ ಪ್ರದೇಶದಲ್ಲಿ ನಿಮ್ಮನ್ನ ಸೌಖ್ಯಪಡಿಸಿದ್ದಾಳೆ. ಲೂಕನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯದಲ್ಲಿ ಸ್ವತಃ ದೇವದೂತರೇ ಬಂದು ಆ ಮರಿಯಮ್ಮನವರನ್ನು ನೋಡಿ ಈ ರೀತಿಯಾಗಿ ಹೇಳಿದರು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ದೇವರ ಕೃಪೆ ನಿನ್ನಲ್ಲಿ ತುಂಬಿದೆ ಅಂತ ಹೇಳಿದ್ರು. ಲೂಕನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಲ್ಲಿ ಪವಿತ್ರಾತ್ಮ ಭರಿತಳಾದಂಥ ಎಲಿಜಬೆತಮ್ಮನು ತಾಯಿ ಮರಿಯಮ್ಮನವರನ್ನು ನೋಡಿ ಈ ರೀತಿಯಾಗಿ ಉದ್ಗರಿಸಿದಳು, ನನ್ನ ಪ್ರಭುವಿನ ತಾಯಿ ನೀನು, ದೇವರ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂತಹ ಭಾಗ್ಯ. ನನ್ನ ಪ್ರಭುವಿನ ಒತ್ತ ಕರುಳ ಕುಡಿಯು ಧನ್ಯ ಎಂಬುದಾಗಿ ಆ ತಾಯಿಯನ್ನ ಹೊಗಳಿದರು. ಮಾತ್ರವಲ್ಲದೆ ಸ್ವತಃ ಕನ್ಯಾಮಾತೆ ಮರಿಯಮ್ಮನವರೇ ತನ್ನ ಕೀರ್ತನೆಯಲ್ಲಿ ಈ ರೀತಿಯಾಗಿ ನುಡಿಯುತ್ತಿದ್ದಾಳೆ, ನನ್ನನ್ನು ಭಾಗ್ಯವತಿ ಎಂದು ತಲತಲಾಂತರದವರೆಗೂ ನನ್ನನ್ನು ಗೌರವಿಸುವರು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಯೇಸುವಿನ ಜೊತೆಯಲ್ಲಿ ಜೀವಿಸಿ ನಡೆದಾಡಿದಂಥ ತಾಯಿ ಆ ಯೇಸುವಿನ ಜೊತೆಯಲ್ಲಿ ಒಂದು ಕಾನಾ ಮದುವೆಯಲ್ಲಿ ಹೋದಾಗ ಮದುವೆಯಲ್ಲಿ ಬಂದಂಥ ಕೊರತೆಯನ್ನ ನೀಗುವುದಕ್ಕೋಸ್ಕರ ಪುತ್ರನಲ್ಲಿ ಅಂಗಲಾಚಿ ಬೇಡಿ ಆ ಕುಟುಂಬದ ಕೊರತೆಯನ್ನ ನೀಗಿದಂಥ ಸಹಾಯ ಮಾತೆ ಈ ನಿಮ್ಮ ಸತ್ಯಮ್ಮ ತಾಯಿ. ಸರ್ವರ ಪಾಪಗಳ ಪರಿಹಾರಕ್ಕಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿಕೊಂಡಂತ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುವಾಗ ಆ ಕೊನೆಯ ಗಳಿಗೆಯಲ್ಲೂ ತನ್ನ ತಾಯಿಯನ್ನೇ ಸರ್ವ ಶಿಷ್ಯರಿಗಾಗಿ ಧಾರೆ ಎರೆದು ಕೊಟ್ಟರು.
ಆ ತಾಯಿ ಅಂದಿನಿಂದ ಆ ಶಿಷ್ಯನ ಮನೆಯಲ್ಲಿ ಜೀವಿಸಿದರು. ಯಾರೆಲ್ಲ ಯೇಸುವನ್ನ ಪ್ರೀತಿಸ್ತಾರೋ ಗೌರವಿಸ್ತಾರೋ ಅವರು ಈ ತಾಯಿಯನ್ನ ಪ್ರೀತಿಸ್ತಾರೆ, ತನ್ನ ಮನೆಯಲ್ಲಿಟ್ಟು ಗೌರವಿಸುತ್ತಾರೆ. ಹೀಗೆ ಯೇಸುಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿದ ನಂತರ ಅವರು 3ನೇ ದಿನ ಜೀವಂತರಾಗಿ ಎದ್ದು ಬಂದರು. ಇದೇ ನಮ್ಮ ವಿಶ್ವಾಸ. ಗುರುಗಳೇ, ಯೇಸು 3ನೇ ದಿನ ಮತ್ತೆ ಎದ್ದು ಬಂದ್ರು. ಈ ಸತ್ಯಮ್ಮ ಏನಾದ್ರು? ಒಳ್ಳೆಯ ಪ್ರಶ್ನೆಯನ್ನ ಕೇಳ್ತಾ ಇದೀಯ. ದೇವರು ಪರಮ ಪರಿಶುದ್ಧರು. ಆ ಪರಿಶುದ್ಧ ದೇವರನ್ನ ತನ್ನ ಉದರದಲ್ಲಿ ಹೊರಬೇಕಾಗಿದ್ದರೆ ಆ ತಾಯಿ ಸಹ ಪರಿಶುದ್ಧಳಾಗಿರಬೇಕು. ಆದ್ದರಿಂದಲೇ ಆಕೆಯನ್ನ ಜನ್ಮದಲ್ಲಿಯೇ ದೇವರು ಪರಿಶುದ್ಧರಾಗಿ ಸೃಷ್ಟಿಸಿದರು. ಆಕೆಯನ್ನ ಅಮಲೋಗ್ಧವಿ ಮಾತೆ ಎಂಬುದಾಗಿ ಕರೆಯುತ್ತಾರೆ. ಅದೇ ನಮ್ಮ ನಂಬಿಕೆಯೂ ಸಹ. ಆ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿದಂತ ಆ ತಾಯಿ ಅಮರಳಾದಳು. ಇಂದಿಗೂ ಅನೇಕ ಕಡೆಗಳಲ್ಲಿ, ಈ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ದರ್ಶನವನ್ನ ಕೊಡುತ್ತಾ ಆ ತಾಯಿ ತನ್ನ ಯೇಸುವಿನ ಮಹಿಮೆಯನ್ನ ಪಸರಿಸ್ತಾ ಇದ್ದಾಳೆ. ಅಂತೆಯೇ ಈ ನಿಮ್ಮ ಹರಿಹರ ನಗರದಲ್ಲೂ ತಾಯಿ ಪ್ರತ್ಯಕ್ಷಳಾಗಿ ನಿಮ್ಮ ಮುಂದೆ ಯೇಸುವಿನ ಮಹಿಮೆಯನ್ನ ಸಾರುತ್ತಾ ಇದ್ದಾಳೆ. ನಿಜವಾಗಿ ನೀವು ಭಾಗ್ಯವಂತರು. ಆ ತಾಯಿ ಮರಿಯಮ್ಮನವರನ್ನ ಈ ರೀತಿಯಾಗಿ ಮರದ ಪೊಟರೆಯಲ್ಲಿಟ್ಟು ಗೌರವಿಸೋದು ನನಗಂತೂ ಸರಿ ಕಾಣೋದಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದು, ಆ ತಾಯಿಯನ್ನ ನಾನು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಗುಡಿ ಕರ್ಕೊಂಡೋಗಿ ಅಲ್ಲಿಟ್ಟು ಗೌರವಿಸ್ತೀನಿ ಅಂತೇಳಿ. ಅಲ್ಲ ಗುರುಗಳೇ, ಗುಡಿ ಕಟ್ಟಕ್ಕೆ ಚಿತ್ರದುರ್ಗನೇ ಬೇಕಾ? ಹರಿಹರ ಆಗಲ್ವಾ? ಅದಲ್ದೆ ಅಮ್ಮ ಕನ್ಸಲ್ಲಿ ಬಂದು ನನಗೆ ಹೇಳೋವ್ರೆ, ನಾನು ಹರಿಹರದಲ್ಲೇ ನೆಲೆಸ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ಗುರುಗಳೇ, ಹರಿಹರದಲ್ಲಿ ಗುಡಿ ಕಟ್ಟಕ್ಕೆ ನಿಮ್ಗೆ ಸ್ಥಳ ಸಿಕ್ಕಿಲ್ಲ ಅಂದ್ರೆ ನನ್ ಮನೇನೆ ಕೊಡ್ತೀನಿ ಗುರುಗಳೇ. ವೆರಿ ಗುಡ್. ನನಗೂ ಅದೇ ತುಂಬಾ ಸಂತೋಷ ಆಗ್ತಾ ಇದೆ ಗುರುಗಳೇ. ತಾಯಿ ದರ್ಶನ ಕೊಟ್ಟಂತ ಈ ಜಾಗ ಪುಣ್ಯಕ್ಷೇತ್ರ, ಪುಣ್ಯ ಸ್ಥಳ. ಆ ಸ್ಥಳದಲ್ಲೇ ಆ ತಾಯಿ ಇರೋದು ನಿಜವಾಗಿಯೂ ಒಳ್ಳೇದು. ನೀವು ಮನೆಯನ್ನು ಬಿಟ್ಕೊಟ್ರೆ ಇವರ ವಾಸಕ್ಕೆ ಇನ್ನೊಂದು ಮನೆ ಎಲ್ಲಾದ್ರೂ ಒಂದು ನೋಡಿದ್ರೆ ಆಯ್ತು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ. ಅದು ನಾನೇ ಮುಂದೆ ನಿಂತು ಮಾಡಿಸ್ಕೊಡ್ತೀನಿ. ಒಳ್ಳೇದೇ ಆಯ್ತು. ಹಾಗಾದ್ರೆ ಆ ತಾಯಿಯನ್ನ ಇವರ ಮನೆಯಲ್ಲೇ ಇಟ್ಟು ನಾವು ಗೌರವಿಸೋಣ. ಇದೊಂದು ದೊಡ್ಡ ಪುಣ್ಯಕ್ಷೇತ್ರವಾಗಲಿ. ಇಲ್ಲಿ ಬರುವಂತಹ ಎಲ್ಲರನ್ನ ಆ ತಾಯಿ ಖಂಡಿತವಾಗಿಯೂ ಆಶೀರ್ವದಿಸ್ತಾರೆ. ಹರಿಹರ ಮಾತೆಯಲ್ಲಿ ನನ್ನ ಒಲವಿನ ಭಕ್ತ ಬಂಧುಗಳೇ, ಮೇರಿ ಮಾತೆ ನಮ್ಮೆಲ್ಲರ ತಾಯಿ. ಈ ತಾಯಿ ಸರ್ವರನ್ನೂ ತಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಬಳಿ ಸೆಳೆಯಲಿಕ್ಕೆ ಅತ್ಯಂತ ಹೆಚ್ಚಿನ ಆಕಾಂಕ್ಷೆ ಹೊಂದಿದ್ದಾರೆ. ಈ ತಾಯಿ ಅನೇಕ ಸ್ಥಳಗಳಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಪ್ರತಿಯೊಬ್ಬ ಭಕ್ತ ಅಥವಾ ಭಕ್ತೆ ತಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಕಡೆಗೆ ತಿರುಗಿಕೊಳ್ಳಬೇಕು. ಪುತ್ರ ಪ್ರಭು ಯೇಸು ಕ್ರಿಸ್ತರ ಬೋಧನೆಯ ಅನುಸಾರ, ವಾಕ್ಯೋಪದೇಶದ ಅನುಸಾರ ಬಾಳಬೇಕೆಂಬುದೇ ಆಕೆಯ ಹೆಬ್ಬಯಕೆ. ಈ ತಾಯಿ ಮೇರಿ ಮಾತೆ ಈ ಹರಿಹರ ಎಂಬಂತಹ ಪುಣ್ಯ ಸ್ಥಳದಲ್ಲೂ ಕೂಡ ತಮ್ಮ ದರ್ಶನವನ್ನು ನೀಡಿದ್ದಾಳೆ. ಈ ಮೂಲಕ ಈ ಸ್ಥಳವನ್ನು ಪಾವನಗೊಳಿಸಿದ್ದಾಳೆ. ನಿಮ್ಮಲ್ಲಿ ಕೆಲವು ಜನರಿಗೆ ಈ ಸ್ಥಳವನ್ನು ಸಂದರ್ಶಿಸಲಿಕ್ಕೆ ಆಗಲಿಕ್ಕಿಲ್ಲ ಬಹುಶಃ. ಈ ಒಂದು ಸಣ್ಣ ಚಲನಚಿತ್ರದ ಮುಖಾಂತರ ತಮಗೆಲ್ಲರಿಗೂ ಮೇರಿ ಮಾತೆಯ ಬಗ್ಗೆ, ಹರಿಹರದ ಆರೋಗ್ಯ ಮಾತೆಯ ಬಗ್ಗೆ ನಿಮಗೆ ತಿಳುವಳಿಕೆ ಮೂಡಲಿಕ್ಕೆ ಅಥವಾ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಚಲನಚಿತ್ರವನ್ನು ನಾವು ತಯಾರಿಸಿದ್ದೇವೆ. ಆತ್ಮೀಯರೇ, ಈ ಒಂದು ತಿಳುವಳಿಕೆಯಿಂದ, ಈ ಒಂದು ಮಾಹಿತಿಯಿಂದ ನಿಮ್ಮೆಲ್ಲರ ಜೀವನ ಪಾವನವಾಗಲಿ. ನೀವು ಕೂಡ ಈ ಒಂದು ಸ್ಥಳವನ್ನು ಸಂದರ್ಶಿಸುವಂತಹ ಒಂದು ಅವಕಾಶ ನಿಮಗೆ ಲಭಿಸಲಿ ಎಂಬುದೇ ನಮ್ಮ ಬಯಕೆ. ಆತ್ಮೀಯರೇ, ನೀವು ಬನ್ನಿ, ಇತರರನ್ನು ಕರೆದುಕೊಂಡು ಬನ್ನಿ. ಆ ಪರಮ ಪ್ರಭು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆ ಮೇರಿ ಮಾತೆ ನಿಮ್ಮೆಲ್ಲರನ್ನೂ ಕಾಪಾಡಲಿ. ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸಲಿ. ಇದೇ ನಮ್ಮ ಆಶೀರ್ವಾದ, ಇದೇ ನಮ್ಮ ಪ್ರಾರ್ಥನೆ. ಶುಭಾಶಯಗಳು.
ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೆ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೆ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ನಮಗೆ ಮಕ್ಕಳಾಗ್ತಿದ್ದಿಲ್ಲ 3 ವರ್ಷದಿಂದ. ಒಂದು ಹೆಣ್ಮಗು ಹುಟ್ಟಿದ್ದಾಳೆ 3 ವರ್ಷದ ನಂತರ. ಲಗ್ನ ಆಗಿ 7 ವರ್ಷ ಆಗಿದೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಂತೋಷವು ಎಲ್ಲ ಸಮಾಧಾನವೂ ನಮ್ಮಲ್ಲಿದೆ. ಕುಟುಂಬದಲ್ಲಿ ಐಕ್ಯತೆ ಇದೆ. ಅದಕ್ಕೋಸ್ಕರ ನಾವು ವರ್ಷ ತಪ್ಪದೇ ಇಲ್ಲಿ ಬರ್ತೇವೆ, ನಮ್ಮ ವಿಶ್ವಾಸವನ್ನು ಪ್ರಕಟಿಸುತ್ತೇವೆ ಹಾಗೂ ಮಾತಿಗೆ ಧನ್ಯವಾದವನ್ನು ನೀಡುತ್ತೇವೆ. ತುಂಗಭದ್ರೆ ನದಿಯಲ್ಲಂದು ಮುಳುಗುತ್ತಿದ್ದ ಬಡ ಬ್ರಾಹ್ಮಣನ ಕರವ ಹಿಡಿದೆ ಕಾಪಾಡಿದೆ, ದಡದಲ್ಲವನ ನೀ ಸೇರಿಸಿದೆ. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಜಾತ್ರೆ ಅಮ್ಮನ ಹಬ್ಬ ಶನಿವಾರ ಇದೆ. ನಾನು ಶುಕ್ರವಾರ ನೈಟ್ ಬರ್ತಾ ಇದ್ದೀನಿ. ಗಾಡಿ ಪಲ್ಟಿ ಆಯಿತು. ಪಲ್ಟಿ ಆದ ಮೇಲೆ ನಾನು ಹೇಳಿದೆ, ದೇವಮಾತೆ ನಾನು ಹಬ್ಬ ನೋಡ್ಕೊಂಡು ಹೊರಟಿದ್ದೆಮ್ಮ, ನನ್ನ ಮೇಲೆ ಗಾಡಿ ಬಿದ್ದೈತೆ, ನನ್ನ ಜೀವಂತ ಎತ್ತುಕೋ, ಇಲ್ಲ ನಿನ್ನ ಭಾಗ್ಯ ನೋಡೋಕ್ಕೆ ಭಾಗ್ಯ ನನಗೆ ಕೊಡ್ರಮ್ಮ, ನಾನು ನಿನ್ನ ನೋಡ್ಬೇಕನ್ನು ಭಾಳ ಆಸೆ ಪಡ್ತೀನಮ್ಮ ಅಂದ ಮೇಲೆ ನನ್ನ ಮೇಲೆ ಬಿದ್ದಿದ್ದ ಗಾಡಿ ತನ್ನಷ್ಟು ತಾನೇ ಪಲ್ಟಿ ಹೊಡೆದು ನಿಂತ್ಕೊಂತು. ಅವಾಗ ಎದ್ದು ನೋಡಿದೆ, ನ್ಯಾಚರ್ ಆಗಿದೆ. ಇವರು ಬದುಕೋದು ಬಹಳ ಇದಿದೆ. ಆ ದೇವಮಾತೆ ಇವ್ರನ್ನ ಕಾಪಾಡಬೇಕು. ಆತ್ಮೇರೆ, ನೀವು ಇಷ್ಟರವರೆಗೆ ವೀಕ್ಷಿಸಿದ್ದು ಹರಿಹರದ RJ ಪೌಲ್ ಅವರ ಸಾಕ್ಷಿ. ಹಲವೆಡೆ ಅಮ್ಮ ನೀ ದರ್ಶನ ಕೊಟ್ಟೆ, ಯೇಸು ಮಹಿಮೆ ನೀ ಪಸರಿಸಿದೆ. ಹರಿಹರದಲ್ಲೂ ಅಮ್ಮ ನೀ ನೆಲೆಸಿರುವೆ, ಸನ್ನಿಧಿಗೆ ಬಂದವರ ನೀ ಕರುಣಿಸಿದೆ. ಮಮತೆಯ ಹೃದಯವು ನಿನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ಮಮತೆಯ ಹೃದಯವು ನಿನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ
ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ ಅನುದಿನವು ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ. ಅಮ್ಮ ಮೇರಿ ಮಾತೆಯೇ ಹರಿಹರದ ಆರೋಗ್ಯ ಮಾತೆಯೇ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವುದು ಒಂದು ಕಥೆಯಲ್ಲ, ಕಲ್ಪನೆಯಂತೂ ಅಲ್ಲವೇ ಅಲ್ಲ. ಇದೊಂದು ಸತ್ಯ ಘಟನೆ. ಇದೇ ಜಾಗದಲ್ಲಿ ಮೇರಿ ಮಾತೆಯ ದರ್ಶನ ಪಡೆದ ಬ್ರಾಹ್ಮಣನ ಮನೆ ಇತ್ತು. ಅಂದು ಅದೇ ಮನೆ ದೇವಾಲಯವಾಯಿತು. ಇದು ಬ್ರಾಹ್ಮಣನ ಸಮಾಧಿ. ಇದೇ ನಮ್ಮ ಹೊಸ ಆಲಯ. ಇದೇ ಅದ್ಭುತ ಕಂಡು ಅದ್ಭುತವನ್ನು ಅನುಭವಿಸಿದ ಕೋಟಿ ಕೋಟಿ ಭಕ್ತರು ಆಗಮಿಸಿ ಮಾತೆ ಮರಿಯಳಿಗೆ ವಂದನೆ ಅರ್ಪಿಸುವ ಪುಣ್ಯ ಕ್ಷೇತ್ರ ಹರಿಹರ. ಈ ಒಂದು 12 ವರ್ಷಗಳಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ನಾನು ಭೇಟಿ ಕೊಡಬೇಕಾದ್ರೆ ಇಲ್ಲಿ ಜನರಲ್ಲಿ ಕಂಡು ಬರುತ್ತಿರುವಂತಹ ಭಕ್ತಿ, ಅವರು ತೋರಿಸ್ತಿರುವಂತಹ ತಾಯಿಯ ಆ ಪ್ರೀತಿಯ ಮಮತೆಯ ಅನುಭವ ನಿಜವಾಗಿಯೂ ನಮ್ಮೆಲ್ಲರ ಭಕ್ತಿಯನ್ನ ವೃದ್ಧಿಗೊಳಿಸ್ತದೆ ಅನಿಸ್ತದೆ. ಈ ಅನೇಕ ವರುಷಗಳಲ್ಲಿ 12 ವರ್ಷಗಳ ಕಾಲ ನಾನು ನೋಡುತ್ತಿದ್ದಾಗ ಪ್ರತಿ ವರುಷ ನನ್ನ ವಿಶ್ವಾಸ ಕೂಡ ಜಾಸ್ತಿಯಾಗಿದೆ, ಅಭಿವೃದ್ಧಿಯಾಗ್ತದೆ ಅಂತ ನನ್ನ ಅನಿಸಿಕೆ. ತುಂಬ ಆತ್ಮೀಯವಾದ ಅನುಭವ ಮತ್ತು ನಂಟು ನನಗೆ ಅನಿಸ್ತದ. ಇಲ್ಲಿ ಬರುವಂತಹ ಭಕ್ತಾದಿಗಳ ಭಕ್ತಿಯನ್ನು ನೋಡಿ, ಅವರು ಭಕ್ತಿಯಿಂದ ತುಂಬ ಪ್ರೀತಿಯಿಂದ ಬರುವುದನ್ನು ನೋಡಿ ನನ್ನಲ್ಲಿ ಇದ್ದಂಥ ದೇವರಿಗೆ ಪ್ರೀತಿ ಇನ್ನೂ ಹೆಚ್ಚೆಚ್ಚು ಆಗಿ ಬಂದಿದೆ. ತಾಯಿ ಮರಿಯಮ್ಮನವರ ಮೇಲೆ ಕೂಡ ಆ ಭಕ್ತಿಯನ್ನು ಉಕ್ಕಿ ಹರಿಯುವುದರಿಂದನೇ ನನ್ನ ಜೀವನದಲ್ಲಿ ಬದಲಾವಣೆ ಬಂದಿದೆ. ಜನರಿಗೆ ಆಗುವಂತಹ ಬದಲಾವಣೆಯನ್ನು ನಾನು ಕಂಡಿದ್ದೇನೆ. ಇದು ನನಗೆ ಆಗುವಂಥದ್ದು, ಆದರೆ ಜನರಲ್ಲಿ ಆಗುವಂಥದ್ದು ಇನ್ನೂ ಬಹಳಷ್ಟು ಕಂಡು ಬಂದಿದ್ದೆ. ಅಮ್ಮ ಮರಿಯೇ ಮಾತೆಯೇ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಅಮ್ಮ ಮರಿಯೇ ಮಾತೆಯೇ ಯೇಸುವಿನ ತಾಯೇ ಪಾಪಿಗಳಾದ ನಮಗಾಗಿ ಪ್ರಾರ್ಥನೆ ಮಾಡಮ್ಮ. ಸೊ ನಮ್ಮ ಅಜ್ಜಿ ಕಾಲದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಈಗ ನಾನು ಹುಟ್ಟಿದಾಗಿಂದ ಅಂದರೆ 37 ವರ್ಷ ಇಲ್ಲಿಂದ ಬರ್ತಾ ಇದ್ದೇನೆ. ಸೊ ಸುಮಾರು ವರ್ಷಗಳ ಹಿಂದೆ ನಮ್ಮ ಚಿಕ್ಕಮ್ಮನ ಮದುವೆ ಆಗಿದ್ದಿಲ್ಲ, ಎಲ್ಲ ಚಿಕ್ಕಮ್ಮನ ಮದುವೆ ಆಯಿತು, ಅವ್ರದ್ದೊಬ್ಬರದ್ದು ಆಗಿದ್ದಿಲ್ಲ. ಸೊ ಎಲ್ಲರೂ ಮದುವೆ ಸಂಬಂಧ ಟ್ರೈ ಮಾಡಿ ಕೈ ಬಿಟ್ಟರು. ಲಾಸ್ಟ್ ನಾನು ಸ್ವಲ್ಪ ಬಂದಿಲ್ಲಿ ಆರೋಗ್ಯ ಮಾತೆಯಲ್ಲಿ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಕೆಲವೇ ದಿನಗಳಲ್ಲಿ ಚಿಕ್ಕಮ್ಮನ ಮದುವೆ ಆಯಿತು, 2 ಗಂಡು ಮಕ್ಕಳು ಹುಟ್ಟಿದ್ರು. ಈಗ ಸದ್ಯ ಚಿಕ್ಕಮ್ಮ ಇಸ್ರೇಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಾರಿ ಕಾಣದೆ ಅಲೆದಾಗ, ಮುಳ್ಳಲಿ ಸಿಲುಕಿ ಕರೆದಾಗ, ದಾರಿ